No risk, no Ferrari. Start taking risks. You want this? Take risk. ನಮಸ್ಕಾರ ಗೆಳೆಯರೆ, ಮತ್ತೊಂದು ಹೊಸ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ಇವತ್ತು ಡೇ 25 ಜನವರಿ ಸ್ಯಾಟರ್ಡೆ. ಇವತ್ತು ಮಾರ್ಕೆಟ್ ಕ್ಲೋಸ್ ಇರುತ್ತೆ. ನಾವು ಇವಾಗ ಏನಪ್ಪ ಅಂದರೆ ಡೇ ಟೈಮ್ ಫ್ರೇಮಲ್ಲಿ ನೋಡೋದಾದರೆ ಮಾರ್ಕೆಟ್ ನೋಡಿ ಸ್ಟ್ರಾಂಗ್ ಸೆಲ್ಲರ್ಸ್ ಇದ್ದಾರೆ. ಬೈಯರ್ಸ್ ಏನಪ್ಪ ಅಂದರೆ ಮಾರ್ಕೆಟ್ನ ಮೇಲ್ಗಡೆ ಮೂವ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ, ಆದರೆ ಆಗ್ತಾಯಿಲ್ಲ. ಇವಾಗ ನಾವು ನೋಡೋದಾದರೆ ಡೇ ಟೈಮ್ ಫ್ರೇಮಲ್ಲಿ ನಾನು 23,433ಕ್ಕೆ ಹಾಕಿದ್ದೀನಿ ನೋಡಿ. ಅಲ್ಲಿಂದ ಏನಪ್ಪ ಅಂದರೆ ಶಾರ್ಪ್ ಫಾಲ್ ಆಗಿದೆ. ನಾವೇನಾದರೂ ಇವಾಗ ಬೈ ಮಾಡಬೇಕು ಅಂದರೆ ಇವಾಗ ಇಲ್ಲಿ ರಿಟೆಸ್ಟ್ ಆಗಿಬಿಟ್ಟು ಪ್ರೈಸ್ ಆಕ್ಷನ್ ಮಾಡಿದೆ. ಮತ್ತೇನಪ್ಪ ಅಂದರೆ ಅದು ಬಾಟಮ್ ಬಂದುಬಿಟ್ಟು 22,982 ಕ್ರಾಸ್ ಟಚ್ ಮಾಡಿಬಿಟ್ಟು ಮತ್ತೆ ಮೇಲ್ಗಡೆ ಏನಾದರೂ ಆದರೆ ನಾವು ಬೈ ಮಾಡಬೇಕು. 23,437 ಸ್ಟ್ರಾಂಗ್ ಬೈ ಮಾಡಬೇಕು ಫ್ರೆಂಡ್ಸ್, ಯಾಕಂದರೆ ಅಲ್ಲಿ ಬೈಯರ್ಸ್ ಕಾಯ್ಕೊಂಡು ಕುಂತಿರ್ತಾರೆ ಅಂತ ಹೇಳ್ತಾ ಇವಾಗ ನಾವೇನು ಮಾಡೋಣಪ್ಪ ಅಂದರೆ ನೆಕ್ಸ್ಟ್ 30 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೋಡೋಣ. 30 ಮಿನಿಟ್ ಟೈಮ್ ಫ್ರೇಮಲ್ಲಿ ಏನು ತೋರಿಸ್ತಾ ಇದೆ, 20 ಮೂವಿಂಗ್ ಅವರೇಜ್ ಮೇಲ್ಗಡೆ ಮಾರ್ಕೆಟ್ ಮೂವ್ ಆಗಿದೆ ಸೆಕೆಂಡ್ ಹಾಫಲ್ಲಿ, ಆದರೆ ಸಸ್ಟೇನ್ ಆಗೋಕ್ಕಾಗಿಲ್ಲ. ಮತ್ತೆ ಕೆಳಗಡೆ ಬಂದಿದೆ 23,205 ಹತ್ರ. ಇವಾಗ ಏನಾದರೂ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಬೇಕು ಅಂದರೆ 23,183ಗೆ ಟಚ್ ಆಗಿ ಅಂದರೆ 20 ಮೂವಿಂಗ್ ಅವರೇಜ್ನ ಸಪೋರ್ಟ್ ತೊಗೊಂಡ್ಬಿಟ್ಟು ಮತ್ತೆ ಮೇಲ್ಗಡೆ ಹೋಗಬೇಕು. ಅದು ಸೋಮವಾರ ಡಿಸೈಡ್ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ಮಾರ್ಕೆಟಲ್ಲಿ. ಯಾಕಂದರೆ ಏನಂತ ಇದ್ದಾರಪ್ಪ ಅಂದರೆ 2020 ಕ್ರ್ಯಾಶ್ ಮತ್ತೆ ರಿಟರ್ನ್ ಆಗ್ಬೋದು ಅಂತ ಇದ್ದಾರೆ. ನೋಡೋಣ, ಲೆಟ್ಸ್ ಸಿ ಆ್ಯಂಡ್ ವೇಟ್. ಇವಾಗ ನಾವು 15 ಮಿನಿಟ್ಸಲ್ಲಿ ಹೋಗಿದ್ದೀವಿ ನೋಡಿ. ಸ್ಟ್ರಾಂಗ್ ಸೆಲ್ಲಿಂಗ್ ಬಂದಿದೆ, ಮತ್ತೆ ಪ್ರೈಸ್ ಆಕ್ಷನ್ ಮಾಡಿದೆ. ಇವಾಗ ಬೀಳೋ ಚಾನ್ಸಸ್ ತುಂಬ ಇದೆ ಫ್ರೆಂಡ್ಸ್, ಯಾಕಂದರೆ ಯಾರು ಸ್ಟಾಕ್ಸ್ನ ಬೈ ಮಾಡ್ತಿದ್ರು ಅವರೆಲ್ಲ ಬೈ ಮಾಡೋಕ್ಕೆ ಇವಾಗ ಒಳ್ಳೆ ಚಾನ್ಸ್ ಇದೆ. ಆದರೆ ತುಂಬ ಬೀಳ್ತಾ ಇದೆ ಮಾರ್ಕೆಟ್. ನೋಡ್ತಾ ಇರಲಿ, ಎಮ್ ಪ್ಯಾಟ್ರನ್ ಪ್ರೈಸ್ ಆಕ್ಷನ್ ಮಾಡಿದೆ. ಶನಿವಾರ ಎಲ್ಲಿ ಬಿದ್ದಿದೆ, ಶುಕ್ರವಾರ ಅಲ್ಲಿ ತನಕ ಬಂದು ಬೀಳುತ್ತೆ ಮಾರ್ಕೆಟು ಅಂತ ನನಗೆ ಅನಿಸ್ತಾ ಇದೆ. ಇವಾಗ ನಾವೇನಪ್ಪ ಅಂದರೆ ಆ್ಯಂಗಲಲ್ಲಿ ನೋಡಬೇಕಾದ್ರೆ ನೋಡಿ 52 ಡಿಗ್ರಿ ಆ್ಯಂಗಲಲ್ಲಿ ಫುಲ್ಲು ಡೌನ್ ಆಗಿದೆ. ಮತ್ತು ನಾವು ಇನ್ನು ಟಾಪ್ಗೆ ಇನ್ನೊಂದು ಆ್ಯಂಗಲ್ ಹಾಕ್ಬಿಟ್ಟು ನೋಡಿದ್ರೆ ಅದು 52 ಡಿಗ್ರಿಯಲ್ಲಿ ನೋಡಿ. ಅಲ್ಲಿಂದ ಏನಾದರೂ ಮಾರ್ಕೆಟ್ ರೈಸ್ ಆದರೆ ಆದಂಗೆ, ಇಲ್ಲ ಅಂದರೆ ಆಗಲ್ಲ ಫ್ರೆಂಡ್ಸ್. ಅದಕ್ಕೆ ಕೇರ್ಫುಲ್ ಆಗಿ ಟ್ರೇಡ್ ಮಾಡಿ. ಮತ್ತೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅನಾಲಿಸಿಸ್ ಜೊತೆಗೆ ಸಿಗೋಣ. ಬಾಯ್.